ನಾನೇ ಬೇಕು ಅಂತ ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ದಾರೆ. ಇನ್ ಮುಂದೆ ಏನೇ ಇದ್ರು ಯು ಕ್ಯಾನ್ ಆಸ್ಕ್ ಭಾಗ್ಯ. ಭಾಗ್ಯ, ಪ್ಲೀಸ್ ಕಮ್. ಕನ್ನಿಕಾ ಅವರೇ, ಭಾಗ್ಯನಾ? ಈ ಸ್ಟೋರಿನ ನೀವೇ ಕಟ್ಟಿರೋ ಆಗಿದೆ. ನಾವೆಲ್ಲ ಭಾಗ್ಯ ಮೇಡಮ್ನ ನೋಡಿದೀವಿ, ಅವ್ರ ಜರ್ನಿನ ಫಾಲೋ ಮಾಡಿದೀವಿ. ಅವರಿಂದ ಇನ್ಸ್ಪೈರ್ ಆಗಿರೋರಲ್ಲಿ ತುಂಬಾ ಜನ ಇದ್ದಾರೆ ಇಲ್ಲಿ. ಭಾಗ್ಯ ಮೇಡಮ್ ಅವಾಗ್ಲೇ ಸುಮ್ಮನೆ ಇದ್ರು. ನಾನು ಕ್ವಶನ್ ಮಾಡುವಾಗ ಏನು ಆನ್ಸರೇ ಮಾಡಿಲ್ಲ. ಭಾಗ್ಯ ಮೇಡಮ್ ಅವರು ಜೆನ್ಯೂನ್ ಪರ್ಸನ್. ಅವ್ರೇನಾದ್ರು ತಪ್ಪು ಮಾಡಿದ್ರೆ ಅವರೇ ಬಂದು ಒಪ್ಕೋತಾರೆ. ಇದು ನಿಜವಾಗ್ಲೂ ಆಗಿರೋ ಕಥೆನಾ, ನೀವು ಸೃಷ್ಟಿ ಮಾಡಿರೋ ಕಥೆನಾ ಇದು? ನಿಮಗೇನಾದ್ರೂ ಡೌಟ್ಸ್ ಇದ್ರೆ ಅವ್ರನ್ನೇ ಕೇಳಿ. ನೋಡು ಭಾಗ್ಯ, ಅಲ್ಲಿ ಹೋಗಿ ಏನಾದ್ರೂ ಆಟ ಆಡಿದ್ಲು, ನನ್ನ ಅಸಿಸ್ಟೆಂಟ್ಸ್ ಎಲ್ಲ ಬೀದಿನಲ್ಲಿ ಭಿಕ್ಷೆ ಬೇಡಬೇಕು. ಹಾಗೆ ಮಾಡ್ತೀನಿ. ಮ್ಯಾಮ್, ಭಾಗ್ಯ ಅನ್ನೋ ಹೆಸರು ಕೇಳಿದ ತಕ್ಷಣ ಬುಲೆಟ್ ತರ ಕ್ವಶನ್ಸ್ ಬಂತು ಅಲ್ವಾ? ಆದ್ರೆ ಭಾಗ್ಯ ಈ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಎಲ್ಲರೂ ಹೇಳಿದ್ರು. ಇದೇ ಮೇಡಮ್ ಇಷ್ಟು ದಿನ ಭಾಗ್ಯ ಸಂಪಾದನೆ ಮಾಡಿದ ನಂಬಿಕೆ. ಅದನ್ನ ಯಾವ ದುಡ್ಡಿಂದ ಆಗ್ಲಿ, ದೊಡ್ಡ ದೊಡ್ಡ ಬಿಸ್ನೆಸ್ ಇಂದ ಆಗ್ಲಿ ಸಂಪಾದನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಭಾಗ್ಯ ಮೇಡಮ್, ಏನಿದು ನಿಮ್ಮ ಮೇಲೆ ಈ ತರ ಎಲ್ಲ ಆರೋಪ ಕೇಳಿ ಬರ್ತಾ ಇದೆ? ನಿಜವಾಗ್ಲೂ ಈ ತಪ್ಪುಗಳನ್ನೆಲ್ಲ ನೀವೇ ಮಾಡಿದ್ರಾ, ಅಥವಾ ಇದೊಂದು ಕಟ್ಟು ಕತೆನಾ? ನೀವೆಲ್ಲ ಏನ್ ಅನ್ಕೊಂಡಿದ್ದೀರಾ? ನಮಗ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ನಾವ್ ಯಾಕೆ ಭಾಗ್ಯ ಮೇಲೆ ಸುಮ್ನೆ ಆಪಾದನೆ ಹೊರಿಸ್ಬೇಕು? ನೋಡಿ, ನೀವ್ ಆವಾಗಿಂದ ಪ್ರಶ್ನೆ ಮಾಡ್ತಾನೆ ಇದ್ದೀರಾ. ಅವಳು ಏನಾದ್ರೂ ಉತ್ತರ ಕೊಟ್ಲಾ? ಇಲ್ಲ ತಾನೆ. ಅವಳ ಮೌನದಲ್ಲೇ ನಿಮ್ಗೆಲ್ಲಾನು ಅರ್ಥ ಆಗ್ಬೇಕು. ಮೇಡಮ್, ನನ್ ಭಾಗ್ಯ ಮೇಡಮ್ ಅವ್ರನ್ನ ಪ್ರಶ್ನೆ ಕೇಳ್ತಿದ್ರೆ ನೀವ್ಯಾಕೆ ರಿಯಾಕ್ಟ್ ಮಾಡ್ತಾ ಇದ್ದೀರಾ? ಈ ಪ್ರಶ್ನೆಗೆ ಅವರೇ ಉತ್ತರ ಕೊಡ್ಲಿ. ಸರಿ, ನೀವು ಭಾಗ್ಯನ ಹತ್ರ ಏನ್ ಕೇಳ್ಬೇಕೋ ಅದನ್ನ ಕೇಳಿ. ಭಾಗ್ಯ ಮೇಡಮ್, ವಿಷಯ ಏನಂತ ಕ್ಲಿಯರ್ ಕಟ್ ಆಗಿ ಹೇಳಿ. ಇಲ್ಲಾಂದ್ರೆ ಇಲ್ಲಿರೋರೆಲ್ಲ ಅವ್ರವರೇ ಬಣ್ಣ ಕಟ್ಕೋತಾ ಹೋಗ್ತಾರೆ. ಇದೆಲ್ಲ ಸತ್ಯನಾ ಮೇಡಮ್? ಅವ್ರ ಆಪಾದನೆ ಸತ್ಯನಾ? ಮೊದಲನೇದಾಗಿ ನೀವುಗಳು ನನ್ನ ಮೇಲಿಟ್ಟಿರೋ ಪ್ರೀತಿ ಕಾಳಜಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಆದರೆ ನೀವುಗಳಿಟ್ಟಿರೋ ನಂಬಿಕೆನ ನಾನು ಉಳಿಸ್ಕೊಳ್ಳಿಲ್ಲ. ನಾನು ಅದನ್ನೆಲ್ಲ ಹಾಳು ಮಾಡಿಬಿಟ್ಟೆ.
ತಪ್ಪನ್ನ ನಾನೇ ಮಾಡಿದ್ದು. ಇವತ್ತೇನೆಲ್ಲ ಸಮಸ್ಯೆಗಳಾಗಿದೆಯೋ ಅದಕ್ಕೆಲ್ಲ ನಾನೇ ಕಾರಣ. ವಿಷಯ ಏನಂತ ಕ್ಲಿಯರ್ ಕಟ್ ಆಗಿ ಹೇಳಿ, ಇಲ್ಲಾಂದ್ರೆ ಇಲ್ಲಿರೋರೆಲ್ಲ ಅವ್ರವರೇ ಬಣ್ಣ ಕಟ್ಕೋತಾ ಹೋಗ್ತಾರೆ. ಏನಾಯ್ತೆ? ಏನಕ್ಕೆ ಜೋರ ಕಿರಿಸ್ದೆ? ಇದೆಲ್ಲ ಸತ್ಯನಾ ಮೇಡಮ್? ಅವ್ರ ಆಪಾದನೆ ಸತ್ಯನಾ? ಈ ಪ್ರಶ್ನೆಗೆ ಅವರೇ ಉತ್ತರ ಕೊಡ್ಲಿ. ಯಾಕಮ್ಮ ಏನಾಯ್ತು? ಯಾಕೆ ಕಿರಿಸ್ಕೊಳ್ತಾ ಇದ್ಯಾ? ಮಾವ ಟಿವಿ ನೋಡಿ ಮಾವ, ಭಾಗ್ಯಕ್ಕನ್ ಬಗ್ಗೆ ನ್ಯೂಸ್ ಬರ್ತಾ ಇದೆ. ಆದ್ರೆ ನೀವುಗಳಿಟ್ಟಿರೋ ನಂಬಿಕೆನ ನಾನು ಉಳಿಸ್ಕೊಳ್ಳಿಲ್ಲ. ನಾನು ಅದನ್ನೆಲ್ಲ ಹಾಳು ಮಾಡಿಬಿಟ್ಟೆ. ಈ ತಪ್ಪನ್ನ ನಾನೇ ಮಾಡಿದ್ದು. ಇವತ್ತೇನೆಲ್ಲ ಸಮಸ್ಯೆಗಳಾಗಿದೆಯೋ ಅದಕ್ಕೆಲ್ಲ ನಾನೇ ಕಾರಣ. ಪೂಜಾ, ಏನು ವಿಷಯ? ಧರ್ಮಣ, ಅದು ನಿನ್ನೆ ಭಾಗ್ಯ ಯಾರೋ ಗೆಸ್ಟ್ಗೆ ಅಡುಗೆ ಮಾಡಿಕೊಟ್ಲಂತೆ. ಅದನ್ನ ತಿಂದು ಹೆಚ್ಚು ಕಮ್ಮಿ ಆಗಿ ಆ ಗೆಸ್ಟು ಆಸ್ಪತ್ರೆಗೆ ಅಡ್ಮಿಟ್ ಆಗಿದಾರಂತೆ. ಅದಕ್ಕೆ ಅವ್ರ ಕಡೆಯವರೆಲ್ಲ ಬಂದು ಹೋಟ್ಲ್ ಮುಂದೆ ಗಲಾಟೆ ಮಾಡ್ತಿದ್ದಾರೆ. ಆ ವಿಷಯ ಮೀಡಿಯಾದವ್ರಿಗೆ ಗೊತ್ತಾಗಿ ಅವರೆಲ್ಲ ಅಲ್ಲಿಗೆ ಬಂದ್ಬಿಟ್ಟಿದ್ದಾರೆ. ಭಾಗ್ಯಕ್ಕನ್ ಪ್ರಶ್ನೆ ಮಾಡ್ತಿದ್ದಾರೆ. ಪೂಜಾ, ಏನೇ ಇದೆಲ್ಲ? ಪೂಜಾ, ಇದರಿಂದ ಭಾಗ್ಯಂಗೆ ಏನು ಸಮಸ್ಯೆ ಆಗಲ್ಲ ತಾನೆ? ಇಲ್ಲ ಇಲ್ಲ ಇಲ್ಲ, ನನ್ನ ಸೊಸೆ ಎಲ್ಲ ಸರಿಯಾಗಿ ಮಾಡಿರ್ತಾಳೆ. ಹೌದು ಕುಸುಮ, ಹಾಗೆ ಯಾವತ್ತೂ ತುಂಬಾ ಹುಷಾರಾಗಿ ಅಡುಗೆ ಮಾಡ್ತಾಳೆ. ಈ ತರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನೇನೋ ದೊಡ್ಡ ಮೋಸ ಆಗಿದೆ. ನಾನೇ ಮಾಡಿದ್ದು. ಇವತ್ತೇನೆಲ್ಲ ಸಮಸ್ಯೆಗಳಾಗಿದೆಯೋ ಅದಕ್ಕೆಲ್ಲ ನಾನೇ ಕಾರಣ. ಹನಿ, ಏನಿದೆಲ್ಲ? ಎಂತ ಗುಡ್ ನ್ಯೂಸ್ ಹನಿ ಇದು. ಇಷ್ಟ ಬೇಗ ಇದೆಲ್ಲ ಆಗತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಮತ್ತೆ ನಾನಂದ್ರೆ ಸುಮ್ಮನೆ ತಾಂಡ. ಏನೋ ನೀನ್ ಮಾಡ್ಸಿದ್ದ ಇದನ್ನೆಲ್ಲ? ಎಸ್, ನೀನಿನ್ನ ಹನಿನೇ ಎಲ್ಲ ಮಾಡ್ಸಿದ್ದು. ಡೈರೆಕ್ಟ್ ಆಗಲ್ಲ, ಯಾರನ್ನ ಹಿಡಿದ್ರೆ ಈ ಕೆಲಸ ಎಲ್ಲ ಆಗುತ್ತೆ ಅಂತ ಗೊತ್ತಿತ್ತು, ಅವ್ರ ಹತ್ರನೇ ಮಾಡಿಸ್ದೆ. ಓ ಮೈ ಗಾಡ್ ಹನಿ, ನೀನ್ ಎಷ್ಟು ಮಾಡ್ತೀರು. ವೆರಿ ಗುಡ್. ಎಂತ ಗುಡ್ ನ್ಯೂಸ್ ಇದು. ಸೂಪರ್ ಹನಿ, ನೀನು ನೆಕ್ಸ್ಟ್ ಲೆವೆಲ್. ಅಲ್ಲ, ನಾನೇ ಕಿಲಾಡಿ ಅನ್ಕೊಂಡಿದ್ದೆ, ನೀನ್ ನನ್ಗಿಂತ ದೊಡ್ಡ ಕಿಲಾಡಿ. ಯು ಆರ್ ದ ಬೆಸ್ಟ್. ಎಸ್ ತಾಂಡ, ಏನೋ ಕೆಲ್ಸ ಅಂತ ಮೆರಿತಿದ್ಲಲ್ಲ, ಇವಾಗ ನೋಡು ಅದಕ್ಕೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇಟ್ಟಿದ್ದೀನಿ. ನೀವೇ ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡ್ರಲ್ಲ, ಇದಕ್ಕೇನು ಪನಿಷ್ಮೆಂಟ್ ಇಲ್ವಾ ಮೇಡಮ್? ಪನಿಷ್ಮೆಂಟ್ ಇದೆ. ಯಾರು ತಪ್ಪು ಮಾಡ್ತಾರೋ ಅವ್ರ ತಪ್ಪಿಗೆ ಖಂಡಿತ ಪನಿಷ್ಮೆಂಟ್ ಇದ್ದೇ ಇರುತ್ತೆ. ಈಗ ತಪ್ಪು ನನ್ನ ಕಡೆಯಿಂದ ಆಗಿದೆ. ಈ ದುರಂತಕ್ಕೆ
ನಾನೇ ಕಾರಣ. ಇದು ಸಾಧ್ಯನೇ ಇಲ್ಲ. ನಮ್ಮ ಭಾಗ್ಯ ಇದೇನು ಮೊದಲಿನ ಸಲ ಅಡಿಗೆ ಮಾಡ್ತಾ ಇರೋದು ಅಲ್ವಲ್ಲ? ಹೌದು, ನನ್ನ ಸೊಸೆ ಅವಳು, ನನ್ನ ಸೊಸೆ. ಅಡಿಗೆ ವಿಷಯದಲ್ಲಿ ಅವಳು ಎಡವಟ್ಟು ಮಾಡಕ್ ಸಾಧ್ಯನೇ ಇಲ್ಲ. ಇಲ್ಲಿ ಏನೋ ಬೇರೆ ನಡೆದಿದೆ. ಮೊದಲನೇದಾಗಿ ನನ್ನ ಕಡೆಯಿಂದ ತಪ್ಪಾಗಿ ತೊಂದರೆಗೆ ಒಳಗಾಗಿರೋಂತಹ ವ್ಯಕ್ತಿಗೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಹಾಗೆ ಪ್ರಾಯಶ್ಚಿತ್ತವಾಗಿ ನಾನು ನನ್ನ ಕೆಲಸಕ್ಕೆ ಗರಿ ಸಾ 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 ನಿದ ನಿ ಸಾ ರೆ ಗರಿ ಸಾ 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 ನಿದ ದರೆ ನಿ ಸಾ ಸಾ ರೆ ಗರಿ ಸಾ 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 ರಿ 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 ನಿ 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 ದ ದ ಮ ಮ ದ ನಿ ಗರಿ ಸಾ 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 ಸರ್ಗಟ್ ನಿಜರಿ ದರಸ ಸರ್ಗಟ್ ನಿಜರಿ ದರಸ ಸರ್ಗಟ್ ನಿಜರಿ ದರಸ ಗರಿ ಸಾ ಸಾ. ನಮ್ ಕಡೆಯಿಂದ ತಪ್ಪಾಗಿದೆ, ಹೌದು. ಅದಕ್ಕೇನ್ ಬೇಕೋ ನಾನು ಅದನ್ನ ಮಾಡಿದ್ದೀನಿ. ಇನ್ ಮುಂದೆ ಇದನ್ನೆಲ್ಲ ರಿಪೀಟ್ ಆಗದಿರೋ ತರ ನೋಡ್ಕೊಳ್ತೀನಿ. ನೀವೆಲ್ಲರೂ ಹೊರಡ್ಬೋದು. ಏನಾಗಿದೆ? ಯಾಕೆ ರಿಸಿಗ್ನೇಷನ್ ಲೆಟರ್ಗೆ ಸೈನ್ ಆಗ್ತಿದ್ದಾಳೆ? ಭಾಗ್ಯ ತಪ್ಪು ಮಾಡಿಲ್ಲ ಅಂತ ಎಲ್ರಿಗೂ ಗೊತ್ತು. ಆದ್ರೂ ಯಾಕೆ ಇವಳು ಹೀಗೆ ಮಾಡಿದ್ಲು? ಅಯ್ಯೋ ದೇವ್ರೆ, ಏನಪ್ಪ ಇದು? ಎಲ್ಲಾರು ಚೆನ್ನಾಗಿರ್ಲಿ ಅಂತ ಬಯಸಿ ಎಲ್ಲಾರು ಚೆನ್ನಾಗಿ ನೋಡ್ಕೊಳ್ಳೋ ಜೀವಕ್ಕೆ ಯಾಕಪ್ಪ ಹೀಗ್ ಮಾಡ್ತಿದ್ಯಾ? ಯಾಕಿಂತ ಶಿಕ್ಷೆ ಕೊಡ್ತಿದ್ಯಾ ತಂದೆ? ಇಷ್ಟ ದಿನ ಈ ಮನೆಗೆ ಆಧಾರ ಆಗಿದ್ದು ನನ್ನ ಮಗಳ ಭಾಗ್ಯ ಮಾತ್ರ. ಆದ್ರೆ ಈಗೇನ್ ಮಾಡೋದು? ಎಂತ ಒಳ್ಳೆ ಪ್ಲಾನ್ ಮಾಡಿ ಭಾಗ್ಯ ಮೇಡಮ್, ಇಷ್ಟು ದಿವಸ ನಿಮ್ ಜೊತೆ ಕೆಲಸ ಮಾಡಿದ್ದು ಖುಷಿ ಇತ್ತು. ನಿಮ್ ಸ್ಟ್ರಗಲ್ನೆಲ್ಲ ತುಂಬಾ ಹತ್ರದಿಂದ ನೋಡಿ. ನೀವು ಲೈಫಲ್ಲಿ ಎಲ್ಲೇ ಹೋದ್ರೂ ಸರ್ವೈವ್ ಆಗ್ತೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನನ್ನು ತುಂಬಾನೇ ಚೆನ್ನಾಗಿ ಗೈಡ್ ಮಾಡಿದ್ದೀರಿ, ತುಂಬಾನೇ ವಿಷಯಗಳನ್ನ ಹೇಳ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಪ್ರೆಷರ್ ಭಾಗ್ಯ. ಸರ್, ನಿಮ್ಮ ಅಭ್ಯಂತರ ಏನೂ ಇಲ್ಲ ಅಂದ್ರೆ ನಾನು ಒಂದ್ಸಲ ಕಿಚನ್ಗೆ ಹೋಗಿ ಬರ್ಬೋದಾ? ಸರಿ ಭಾಗ್ಯ, ಬೇಗ ಹೋಗಿ ಬನ್ನಿ. ಬಟ್ ಕನ್ನಿಕಾ ಮೇಡಮ್ ನೋಡಕ್ ಮುಂಚೆನೆ ಹೊರಟ್ಬಿಡಿ. ಶ್ಯೂರ್ ಸರ್, ಥ್ಯಾಂಕ್ ಯು. ಎಂತ ದಿನನಪ್ಪ, ಅದಕ್ಕೆ ಹೇಳೋದು ಕಲಿಯುಗದಲ್ಲಿ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ. ಅದಕ್ಕೆ ಉದಾಹರಣೆ ನಮ್ ಭಾಗ್ಯ ಮೇಡಮ್. ಈ ತರ ಯಾವತ್ತೂ ಕೆಲಸ ಮಾಡಬಾರ್ದು. ಏನ್ ಮೇಡಮ್ ಇದೆಲ್ಲ? ತುಂಬಾ ಬೇಜಾರಾಗ್ತಿದೆ ಮೇಡಮ್. ಕೆಲವೊಮ್ಮೆ ಹಾಗೆ ಏನಾಯ್ತು ಯಾಕಾಯ್ತು ಒಂದು ತಿಳಿಯಲ್ಲ, ಆದ್ರೆ ಸಮಯ ಬಂದಾಗ ಎಲ್ಲ ಅರ್ಥ ಆಗುತ್ತೆ. ಯಾಕೆ ಬಡ್ಡಿ, ನನ್ನ ಮೇಲೆ ಕೋಪನಾ? ಬೇಜಾರಾಗಿದೆ ಭಾಗ್ಯ, ನಿಮ್ಮೇಲೆ ಅಷ್ಟೇ ಕೋಪನೂ ಬರ್ತಾ ಇದೆ.
ಯಾಕೆ ಹಿಂಗ್ ಮಾಡಿದ್ರಿ ಭಾಗ್ಯ? ನಿಮ್ದು ಅಲ್ದೇ ಇರೋ ತಪ್ಪಿಗೆ ನಿಮ್ ಕೆರಿಯರ್ನ ಯಾಕೆ ಹಾಳು ಮಾಡ್ಕೋತಿದ್ದೀರಾ? ಮೇಲೊಬ್ಬ ಇದಾನೆ ಹಿತ, ಅವನ್ಗೆಲ್ಲಾನು ಗೊತ್ತು. ಯಾರಿಗೆ ಯಾವಾಗ ಏನ್ ಕೊಡ್ಬೇಕು, ಏನ್ ಕೊಡಬಾರ್ದು ಎಲ್ಲದ್ರ ಲೆಕ್ಕ ಇದೆ ಅವನ ಹತ್ರ. ಅಲ್ಲ, ನಾನೊಬ್ಳು ಕೆಲ್ಸ ಬಿಡೋದ್ರಿಂದ ಇಷ್ಟು ಜನದ ಕೆಲ್ಸ ಉಳಿಯುತ್ತೆ ಅಂದ್ರೆ ಅದ್ರಲ್ಲಿ ತಪ್ಪೇನಿದೆ ಹೇಳಿ? ನಂಗೆ ಯಾವ ಬೇಜಾರು ಇಲ್ಲ. ಈಗಾಗ್ಲೇ ಜೀವನದಲ್ಲಿ ತುಂಬಾ ಚಾಲೆಂಜಸ್ ನ ಫೇಸ್ ಮಾಡಿದ್ದೀನಿ. ಇದು ಇನ್ನೊಂದು ಹೊಸ ಪಾಠ ಕಲಿಸ್ತಿದೆ ಅಷ್ಟೇ.